ಜನತಾದಳ ಒಂದು ರೀತಿಯ ಅವನತಿಯ ಹಂತದಲ್ಲಿ ಇರುವಾಗ ಸಂಡೂರು ಕಾಂಗ್ರೆಸ್ ಮುಂದಿದೆ 1001 ಮತಗಳು 1900 ಇತ್ತು ಲೀಡು. ನಾವು ಮೂರನೇ ಸುತ್ತಲ್ಲಿ 2586 ಇತ್ತು, ಅದು 1900 ಇಳಿತು. ಈಗ 1001 ಇಳಿದಿದೆ ಲೀಡ್ ಲೆಕ್ಕಾಚಾರ ಹೇಳೋದು. ಬಟ್ ಲೀಡಲ್ಲಿ ಇದ್ದಾರೆ, ಫಸ್ಟ್ ಮೊದಲನೇ ಸುತ್ತಿನಿಂದಲೂ ಲೀಡಲ್ಲಿ ಇದ್ದಾರೆ. ಬಟ್ ನಾನು ಮಾತಾಡೋದಕ್ಕೆ ಹೋಗ್ತಾ ಇರೋದು ಬಂಗಾರು ಹನುಮಂತ್ ಅವರ ಸ್ಪರ್ಧೆ. ಕಾಂಗ್ರೆಸ್ನ ಭದ್ರಕೋಟೆ ಅಂತ ಕರೆಸ್ಕೊಂಡಿರುವಂತ ಸಂಡೂರಿನಲ್ಲಿ ಆ ಲೀಡ್ ಸಂಖ್ಯೆ ಕಡಿಮೆ ಆಗ್ತಿದೆ ಅಂತಂದ್ರೆ ಅಲ್ಲಿ ಬಿಜೆಪಿಯ ಪ್ರಬಲ ಪೈಪೋಟಿ. ಯಾವ ರೀತಿ ಪೈಪೋಟಿ ಇಲ್ಲಿ ಅಗೇನ್ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ಅಲ್ಲೇ ಠಿಕಾಣಿ ಹೂಡಿ ಮಾಡಿದಂತಹ ಒಂದು ಚುನಾವಣೆ ಇದು ಇಲ್ಲಿ ಈ ಒಂದು ಚುನಾವಣೆ ಸಂಡೂರ್ದೇನಿದೆ. ವಿಜೇಂದ್ರ ಅವರಿಗೂ ಒಂದು ರೀತಿಯ 1 ವರ್ಷ ಕಂಪ್ಲೀಟ್ ಮಾಡ್ತಾ ಇರುವಾಗ ಒಂದು ಚಾಲೆಂಜಿಂಗ್ ಎಲೆಕ್ಷನ್ ಆಗಿದೆ. ಅವರು ಅದನ್ನು ಚಾಲೆಂಜಿಂಗ್ ಆಗಿ ತಗೊಂಡು ಚನ್ನಪಟ್ಟಣಂ ಅಥವಾ ಶಿಗ್ಗಾವಿಯನ್ನು ಬಿಟ್ಟು ಸಂಡೂರಲ್ಲೇ ಠಿಕಾಣಿ ಹೂಡಿ ಮಾಡಿದಂಥ ಎಲೆಕ್ಷನ್ ಇದು. ಅದರ ನಂತರ ಇನ್ನೊಂದೇನೆಂದರೆ ನಮ್ಮ ಜನಾರ್ದನ್ ರೆಡ್ಡಿಯವರನ್ನು ಪುನಃ ಬಿಜೆಪಿಗೆ ಕರ್ಕೊಂಡು ಬಂದು ಅವರ ಏನು ಫಾಲೋವರ್ ಆಗಿದ್ದಂತಹ ಬಂಗಾರು ಹನುಮಂತವರನ್ನು ನಿಲ್ಲಿಸಿ ಈಗ ಪೈಪೋಟಿ ಇರುವುದರಿಂದ ಎಗೈನ್ ಇಲ್ಲಿ ಇವರಿಬ್ಬರಿಗೂ ಕೂಡ ಇದೊಂಥರ ಚಾಲೆಂಜ್ ಪ್ರತಿಷ್ಠೆಯ ಒಂದು ಕಣ ಆಗಿದೆ ಸಂಡೂರು. ಅದರ್ ದೆನ್ ದಟ್ ದರ್ ಇಸ್ ನೋ ಸಚ್ ಬಿಗ್ ಸರ್ಪ್ರೈಸ್ ದೇರ್. ಯಾಕಂದ್ರೆ ತುಕಾರಾಮ್ ಅವರು ಇಲ್ಲಿ ಇದ್ರು, ಅವರ ಹೆಂಡತಿ ಇದ್ರು, ಕಾಂಗ್ರೆಸ್ನ ಬೇಸ್ ಇತ್ತು, ದಟ್ ಇಸ್ ಆಲ್ ಥಿಂಗ್. ಬಟ್ ಇಲ್ಲಿ ಎಗೇನ್ ನೀವು ಹೋದ್ರೆ ಶಿಗ್ಗಾವಿಗೆ ಹೋದ್ರೆ ಭರತ್ ಬೊಮ್ಮಾಯಿ ಇದ್ದಾರೆ, ಅವರ ಮಗ ನಿಂತ್ಕೊಂಡಿದ್ದಾರೆ, ಬೊಮ್ಮಾಯಿ ಅವರ ಮಗ ಈಗ ನಿಂತ್ಕೊಂಡಿದ್ದಾರೆ. ಅಲ್ಲಿನೂ ಅಷ್ಟೇ ಕ್ಯಾಂಡಿಡೇಟ್ ಹಾಕೋದ್ರಲ್ಲಿ ಕಾಂಗ್ರೆಸ್ ಅವರು ಪಂಚಮಶಾಲಿಯವರನ್ನು ಹಾಕಬೇಕಾ ಅಥವಾ ಹಿಂದುಳಿದವರನ್ನು ಹಾಕಬೇಕಾ ಅಥವಾ ಮೈನಾರಿಟಿ ಅವರಿಗೆ ಕೊಡಬೇಕಾ ಅನ್ನುವ ಜಿಜ್ಞಾಸೆಯಲ್ಲಿ ಕೊಟ್ಟರು. ಅದರ ನಂತರ ಅಲ್ಲೇ ಖಾದ್ರಿ ಮತ್ತೆ ಪಠಾಣ್ ಅವರ ಮಧ್ಯ ಒಳಜಗಳಗಳು ಶುರುವಾಯಿತು. ಅದನ್ನು ಯಾವುದೋ ಒಂದು ರೀತಿಯಲ್ಲಿ ಹತ್ತಿಕ್ಕಿ ಶಮನ ಮಾಡಿ ಎಷ್ಟರ ಮಟ್ಟಿಗೆ ಶಮನ ಆಗಿದೆ ಅಂತ ಐ ಥಿಂಕ್ ಇಲ್ಲ. ನಾನು ಯಾಕೆಂದ್ರೆ ನಾನು ಚುನಾವಣಾ ಸಂದರ್ಭದಲ್ಲಿ ಇರ್ತಕ್ಕಂಥ ಅಲ್ಲಿನ ಲೋಕಲ್ ಇನ್ಚಾರ್ಜಸ್ ಯಾರಿದ್ರು ಅವ್ರ ಹತ್ರ ಮಾತಾಡಿದಾಗ ಇನಿಷಿಯಲ್ ಡೇಸ್ ಅಲ್ಲಿ ಏನು ಅಸಮಾಧಾನ, 2 ನಾಯಕರು ಒಟ್ಟಿಗೆ ಬರ್ತಿಲ್ಲ ಅಂತ ಹೇಳಿ ಇನಿಷಿಯಲ್ ಡೇಸ್ ಅಲ್ಲಿ ಇತ್ತು. ಬಟ್ ತದನಂತರ ಇಬ್ಬರು ನಾಯಕರನ್ನು ಒಟ್ಟಿಗೆ ಕೂಡಿಸಿ, ಏನು ಖಾದ್ರಿ ಅವರನ್ನ ಮತ್ತೆ ಪಠಾಣ್ ಅವರನ್ನ ಒಟ್ಟಿಗೆ ಕೂಡಿಸಿ ಅವರು ಇಬ್ಬರು ಏನು ತಂಡದ ಕಾರ್ಯಕರ್ತರನ್ನ ಜೊತೆಗೆ ಸೇರೋದ್ರಲ್ಲಿ ಸಫಲರಾಗಿರೋದ್ರಿಂದ ನಮಗೆ ಮೋರ್ ಲೈಕ್ ನಮ್ಮ ಇಂಟರ್ನಲ್ ರಿಪೋರ್ಟ್ ಪ್ರಕಾರ ಒಂದು 7,000 to 8,000 ಅಷ್ಟು ಮಾರ್ಜಿನ್ ನಾವು ಗೆಲ್ತೀವಿ ಅಂತ ಒಂದು ರಿಪೋರ್ಟ್ ಬಂದಿದೆ. ಸೊ ಹಾಗಾಗಿ ಈಗ ನೀವು ನೋಡಿದ್ರೆ ಚನ್ನಪಟ್ಟಣ ವಿಷಯಕ್ಕೆ ಬಂದಾಗ ಯೋಗೇಶ್ವರ್ ಮುಂದಕ್ಕೆ ಬಂದ್ರೆ ಈಗ ದಟ್ ಈಸ್ ಆಲ್ ಅರ್ಲಿ ಟ್ರೆಂಡ್. ಅಗೇನ್ ನಾವು ಎಕ್ಸೈಟ್ ಆಗ್ಬೇಕಂತದಿಲ್ಲ. 200, 400, 500 ಮತದಲ್ಲಿ ಇಟ್ ಕ್ಯಾನ್ ಚೇಂಜ್ ಎನಿ ಟೈಮ್. ನಾನು ಹೇಳಿದೆ ನಿಮಗೆ, ಒಂದು ಬೂತಲ್ಲಿ ಕಾಂಗ್ರೆಸ್ಗೆನೆ ಕಂಪ್ಲೀಟ್ ವೋಟ್ ಬೀಳ್ಬೋದು, ಅದೇ ಇನ್ನೊಂದಿಗೆ ಬೂತಿಗೆ ಬರುವಾಗ ಅದೇ JDS ಪರನೂ ಹೋಗ್ಬೋದು. ದರ್ ಈಸ್ ನೋ ಮಚ್ ಲೀಡ್. ಎಸ್, ಇಟ್ ಈಸ್ ಈ ಚುನಾವಣೆ ನಮ್ಮನ್ನು ಎಕ್ಸೈಟ್ ಕೊಡ್ತಾ ಇದೆ, ನಮ್ಮನ್ನು ಹಾಟ್ ಸೀಟಲ್ಲಿ ಅದು ಕೂರಿಸಿದೆ, ನಮಗೆ ಪ್ರತಿ ಕ್ಷಣಕ್ಕೂ ಎಕ್ಸೈಟ್ಮೆಂಟ್ ಕೊಡ್ತಾ ಇದೆ. ದಟ್ ಈಸ್ ರೈಟ್, ಬಿಕಾಸ್ ಈ ಎಲೆಕ್ಷನ್ ಅನ್ನು ಪ್ರತಿಷ್ಠೆ ಎಲೆಕ್ಷನ್ ಆಗಿ 19 ಸುತ್ತಿನಲ್ಲೂ ಕೂಡ ನನ್ನ ಅನಿಸಿಕೆ ಪ್ರಕಾರ ಇದೇ ಆವು ಏಣಿ ಆಟ ಈವನ್ ನಮ್ಮ ಸರ್ವೆಯಲ್ಲೂ ಮಾಡಿದ ಸರ್ವೆಯಲ್ಲೂ ನಿಖಿಲ್ದು 15,307, ಯೋಗೇಶ್ವರ್ 14,460 ನಂಬರ್ಸ್ ಗಳನ್ನು ನೋಡಿದ್ರೆ ಈ 15 ಮತ್ತು 14,000 ಅದರ ನಂಬರ್ಸ್ ಮಿಡಲ್ ಅಲ್ಲಿ ಇರೋದು 800, 600. ಸೊ ಈ ಲೀಡ್ ಇದೆ. ಬಟ್ ಅದ್ರ ಜೊತೆಗೆ ಬಿಜೆಪಿ ವಕ್ತಾರ ನಮ್ಮ ಜೊತೆಗೆ ರತನ್ ರಮೇಶ್ ಪೂಜಾರಿ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರತನ್. ಇಲ್ಲಿ ನೀವು ಮತ ಜಾಸ್ತಿ ಅವ್ರಿಗೆ ಕೊಡ್ತಾ ಇದ್ರಿ, ಲೀಡು ಯೋಗೀಶ್ವರ್ ಅಂತ ಹೇಳ್ತಾ ಇದ್ರಿ. ಅಲ್ಲಿ ನಿಖಿಲ್ ಕುಮಾರಸ್ವಾಮಿ 15,000 ಇದೆ, ಯೋಗೀಶ್ವರ್ 14,000 ಚೇಂಜ್ ಇದೆ. ಐ ಥಿಂಕ್ ದರ್ ಇಸ್ ಸಮ್ ಚೇಂಜಸ್ ದೇ. ಈ ನೋಡಿ, ಏನು ಚನ್ನಪಟ್ಟಣದ ವಿಚಾರವಾಗಿ ಮಾತಾಡೋದಾದ್ರೆ 100% ನಾವು ಒಪ್ಕೊಳ್ಬೇಕಾಗ್ತದೆ. ಯಾಕೆಂದ್ರೆ ಕೊನೆ ಹಂತದವರೆಗೂ ಈ ಆವು ಏಣಿ ಆಟನ, ಯಾಕೆಂದ್ರೆ ಯಾರೇ ಗೆದ್ರು DK ಶಿವಕುಮಾರ್ ಕಾಂಗ್ರೆಸ್ ಲೀಡ್ ಬಂದಿದೆ ಶಿಗ್ಗಾವಿಯಲ್ಲಿ. ಅಸಿರ್ ಖಾನ್ ಪಠಾಣ್ ಶಿಗ್ಗಾವಿಯಲ್ಲಿ ಈ ಕ್ಷಣದಲ್ಲಿ ಮುಂದೆ ಬಂದಿದ್ದಾರೆ, ಭರತ್ ಬೊಮ್ಮಾಯಿ ಅವರನ್ನು ಹಿಂದಿಕ್ಕಿದ್ದಾರೆ. ನಾವು ಬಿಜೆಪಿ ಗೆದ್ದೇ ಬಿಡುತ್ತೆ ಅಥವಾ ಬಿಜೆಪಿ ಗೆಲ್ಲುವ ಒಂದು ಕ್ಷೇತ್ರ ಅಂತ ತೋರಿಸಿದ್ದ ಶಿಗ್ಗಾವಿಯಲ್ಲಿ ನಾವು ಹೆಚ್ಚು ಕಡಿಮೆ ಇಲ್ಲಿ ಈ ಹಾವು ಏಣಿ ಆಟ ಏನು ನಡೆಯಲ್ಲ ಅನ್ನೋ ಲೆಕ್ಕಾಚಾರದಲ್ಲಿದ್ದಂತ ಶಿಗ್ಗಾವಿಯಲ್ಲಿ ಯಾಸಿರ್ ಖಾನ್ ಪಠಾಣ್ ಮುಂದೆ ಬಂದಿದ್ದಾರೆ, ಭರತ್ ಬೊಮ್ಮಾಯಿ ಅವರನ್ನು ಈ ಕ್ಷಣ ಹಿಂದಿಕ್ಕಿದ್ದಾರೆ ಯಾಸಿರ್ ಖಾನ್ ಪಠಾಣ್. ಸೊ ಒಂದು ಮುನ್ನಡೆ. ಈಗ ಈವರೆಗಿನ 4 ಸುತ್ತಲ್ಲಿ ಕಾಂಗ್ರೆಸ್ಗೆ ಶಿಗ್ಗಾವಿಯಲ್ಲಿ ಒಂದು ಲೀಡ್ ಸಿಕ್ಕಿದೆ. ಮುನ್ನಡೆಯನ್ನ ಈಗ ಈ ಕ್ಷಣಕ್ಕೆ ಅವ್ರು ಪಡ್ಕೊಂಡಂಗೆ ಆಗಿದೆ. ಬಟ್ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರಾ ಅಥವಾ ಈ ಟ್ರೆಂಡ್ ಕಂಟಿನ್ಯೂ ಆಗುತ್ತಾ ಅನ್ನೋದು ಇದಮಿತ್ತಮಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಆಗ್ಲಿಂದ ಹೇಳ್ತಾ ಇದ್ದಾಗೆ ಅದು ಬಹಳ ರೋಚಕತೆಗೆ ಹೋಗ್ತಾ ಇದೆ. 699 ಮತಗಳ ಲೀಡ್ ಅಷ್ಟೇ, 699. 4ನೇ ಸುತ್ತಿನ ಅಂತ್ಯಕ್ಕೆ ಶಿಗ್ಗಾವಿಯಲ್ಲೂ ಕೂಡ ಒಂದಿಷ್ಟು ಬೂತ್ಗಳು ಕಾಂಗ್ರೆಸ್ ಪರವಾದಂಥ ಬೂತ್ಗಳು ಅಥವಾ ಅತಿ ಹೆಚ್ಚಿನ ಅಲ್ಪಸಂಖ್ಯಾತ ಮತಗಳಿರುವಂಥ ಬೂತ್ಗಳು, ಅತಿ ಹೆಚ್ಚು ಅಹಿಂದ ಮತಗಳಿರುವಂಥ ಬೂತ್ಗಳಿದೆ. ಸೊ ಅಲ್ಲಿ ಈಗ ಸದ್ಯಕ್ಕೆ ಮುನ್ನಡೆಯನ್ನ ಯಾಸಿರ್ ಖಾನ್ ಪಠಾಣ್ ಪಡ್ಕೊಂಡಿದ್ದಾರೆ. ಯಾಸಿರ್ ಖಾನ್ ಪಠಾಣ್ ಮತ್ತು ಅಜಂಫೀರ್ ಖಾದ್ರಿ ನಡುವೆ ಸರ್
ಯಾಸಿರ್ ಖಾನ್ ಪಠಾಣ್ ಸ್ಪರ್ಧೆ ಮಾಡಿದಾಗ ಬೊಮ್ಮಾಯಿ ಅವರ ಲೀಡು 36,000, ಅಜ್ಜಂಪೀರ್ ಖಾದ್ರಿ ಇದ್ದಾಗ 9,000. ಈ ಸಲ ಅಜ್ಜಂಪೀರ್ ಖಾದ್ರಿಯು ಟಿಕೆಟ್ ಬೇಕು ಅಂತನಿದ್ರು, ಯಾಸಿರ್ ಖಾನ್ ಕೂಡ ಬೇಕು ಅಂತನಿದ್ರು. ಕಳೆದ ಚುನಾವಣೆಯಲ್ಲಿ 36,000 ಲೀಡ್ ಕೊಟ್ಟಿದ್ದಂತ ಯಾಸಿರ್ ಖಾನ್ ಪಠಾಣ್ ಅವರನ್ನ ಈ ಸಲ ಕಾಂಗ್ರೆಸ್ ನಿಲ್ಲಿಸ್ತು. ಎಲ್ಲ ಒಂದ್ ಕಡೆ ಅಲ್ಲೇ ಕಾಂಗ್ರೆಸ್ ಸೋಲ್ತು ಅಂತ ಒಂದು ವ್ಯಾಖ್ಯಾನಗಳು ಬಂತು. ಅಜ್ಜಂಪೀರ್ ಖಾದ್ರಿ ನಿಲ್ಲಿಸ್ಬಿಟ್ಟಿದ್ರೆ ಅಟ್ಲೀಸ್ಟ್ ಒಂದು ಪೈಪೋಟಿ ಸಿಕ್ತಿತ್ತು. ಅದು ಬೊಮ್ಮಾಯಿ ಅಲ್ಲ. ಯಾವಾಗಲೂ ನಿಮಗೆ ಶಿಗ್ಗಾವಿಯ ವಿಷಯಗಳು ಬಂದಾಗ ಅಥವಾ ಶಿಕಾರಿಪುರದ ವಿಷಯಗಳು ಬಂದಾಗ ಮತ್ತೆ ನೀವು BTM ಲೇಔಟು ಈ ಎಲ್ಲ ಕ್ಷೇತ್ರಗಳು ಬಂದಾಗ ಜನಸಾಮಾನ್ಯರುಗಳಲ್ಲಿ ಆಡುವ ಮಾತುಗಳು ಏನಂದ್ರೆ ಇದು